ನಮಸ್ತೆ ಸ್ನೇಹಿತರೆ. ಇವತ್ತು ವಿಜ್ಞಾನದ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀವಿ. ಇದರಲ್ಲಿ ದೈನಂದಿನ ವಿಜ್ಞಾನ ಅಥವಾ ಅಪ್ಲೈಡ್ ಸೈನ್ಸ್ ಅಂತ ಬರುತ್ತೆ ನೋಡಿ, ವಿಗೆ ಮತ್ತು ಆ ಒಂದು ವಿಷಯವನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ಸೂರ್ಯನಲ್ಲಿ ಬೆಳಕು ಹೇಗೆ ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದ್ದಾರೆ. ಸೂರ್ಯನಲ್ಲಿ ಬೆಳಕು ಹೇಗೆ ಉತ್ಪತ್ತಿಯಾಗುತ್ತದೆ ಅಂತ ಕೇಳ್ತಾರೆ. ಅವಾಗ ನೋಡ್ತಾ ಹೋಗೋಣ. ಈಗ ಸೂರ್ಯನಲ್ಲಿ ಬೆಳಕು ಉತ್ಪತ್ತಿಯಾಗುವುದು ಬೈಜಿಕ ಸಮ್ಮೇಳನ ಕ್ರಿಯೆಯಿಂದ. ಸೂರ್ಯನಲ್ಲಿ ಏನಾಗುತ್ತೆ ಅಂದರೆ ಅತಿ ಹಗುರವಾಗಿರ್ತಕ್ಕಂಥ ಅನಿಲ ಜಲಜನಕವಿರುತ್ತದೆ. ಪ್ರಸ್ತುತ ಸೂರ್ಯನಲ್ಲಿರುವ 71% ಜಲಜನಕವಿದ್ದು, ಇಂತಹ ಜಲಜನಕವು ಸಂಯೋಜನೆ ಹೊಂದಿ ಹೀಲಿಯಂ ಆಗುತ್ತದೆ. ಇಂತಹ ಪ್ರಕ್ರಿಯೆಯನ್ನು ಬೈಜಿಕ ಸಮ್ಮೇಳನ ಎನ್ನುವರು. ಈಗ ನೋಡ್ರಿ, ಬೈಜಿಕ ಸಮ್ಮೇಳನ ಗೊತ್ತಾಯ್ತು ನಿಮಗೆ. ಬೈಜಿಕ ವಿದಳನ ಅಂತಂದ್ರೆ ಬೈಜಿಕ ವಿದಳನದಿಂದ ಏನಾಗುತ್ತೆ? ಬೈಜಿಕ ವಿದಳನದಿಂದ ಅಣುಬಾಂಬನ್ನು ರೆಡಿ ಮಾಡ್ತಾರೆ. ಅಣುಬಾಂಬ್ ಅರ್ಥ ಆಯ್ತಾ ಸ್ನೇಹಿತರೆ? ಆನಂತರ ನೋಡ್ರಿ, ಬೈಜಿಕ ಸಮ್ಮೇಳನದಿಂದ ಶಾಖ ಬಿಡುಗಡೆಯಾಗುತ್ತದೆ. ಅದು ಸೂರ್ಯನಲ್ಲಿ ಜಲಜನಕ ಮತ್ತು ಹೀಲಿಯಂ ಒಟ್ಟಿಗೆ ಉರಿಯುವುದರಿಂದ ಶಾಖ ಉತ್ಪಾದನೆ ಆಗುತ್ತದೆ. ಶಾಖ ಶಕ್ತಿಯು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಆ ಶಾಖ ಏನಾಗುತ್ತೆ ಅಂದರೆ ಬೆಳಕಿನ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಸೂರ್ಯನ ಅವೆಗೆಂಪು ಕಿರಣಗಳು ಭೂಮಿಯನ್ನು ವಿಕಿರಣ ರೂಪದಲ್ಲಿ ತಲುಪುತ್ತದೆ. ಇದು ಸೂರ್ಯನ ಕಿರಣಗಳು ಭೂಮಿಗೆ ತಲುಪುತ್ತವೆ ಅಂತ ಹೇಳ್ತಾರೆ. ನೋಡಿ, ಸೂರ್ಯನ ಕಿರಣವು ಭೂಮಿಯನ್ನು ತಲುಪಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತಂದ್ರೆ 8.2 ನಿಮಿಷವನ್ನು ತೆಗೆದುಕೊಳ್ಳುವಂಥದ್ದು. ಓಕೆ ಸ್ನೇಹಿತರೆ? ಓಕೆ, ನೆಕ್ಸ್ಟ್ ಒನ್. ಇನ್ನು ನಿರ್ವಾತದಲ್ಲಿ ಶಬ್ದ ಕೇಳಿಸುತ್ತದೆ ಅಂತ ಕೇಳಿದ್ದಾನೆ. ನಿರ್ವಾತ ಅಂತಂದ್ರೆ ಏನು ಅಂತಂದ್ರೆ, ಈ ಗಾಳಿ ಅಂತ ಕರಿತೀವಲ್ಲ, ನಾವೆಲ್ಲ ಮಾತಾಡಬೇಕಾದ್ರೆ ನಮ್ಮ ಒಂದು ವಾಯ್ಸು ನಿಮಗೆ ಕೇಳಿಸ್ಬೇಕು ಅಂತಂದ್ರೆ ಅದಕ್ಕೆ ಗಾಳಿ ಬೇಕು. ಸೊ ಇದು ಗಾಳಿ ಕೇವಲ ಒಂದು 40-50 ಕಿಲೋಮೀಟರ್ ಮಾತ್ರ ಇರೋದು. ಅದಾದ್ಮೇಲೆ ಮೇಲ್ಗಡೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಗಾಳಿ ಸಿಗಲ್ಲ, ಆಕ್ಸಿಜನ್ ಸಿಗಲ್ಲ. ಸೊ ಆ ಒಂದು ಪ್ರದೇಶವನ್ನು ನಿರ್ವಾತ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಬನ್ನಿ, ಅದರ ಎಕ್ಸ್ಪ್ಲೇನ್ ಏನು ಕೊಟ್ಟಿದ್ದಾನೆ ನೋಡೋಣ. ಶಬ್ದವು ನಿರ್ವಾತದಲ್ಲಿ ಕೇಳಿಸುವುದಿಲ್ಲ, ಕಾರಣ ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕ. ಶಬ್ದ ಶಬ್ದವು ಮಾಧ್ಯಮದಲ್ಲಿ ಚಲಿಸುವಾಗ ಮಾಧ್ಯಮ ಕಣಗಳು ತಮ್ಮ ಮೂಲ ಸ್ಥಾನದಿಂದ ಮತ್ತೊಂದಕ್ಕೆ ಚಲಿಸುವಂತೆ ಮಾಡುತ್ತವೆ. ಅಂದರೆ ಶಬ್ದ ಚಲನೆ ನೇರದಲ್ಲಿಯೇ ಚಲಿಸುವುದು. ಶಬ್ದ ಚಲನೆ ಹೆಂಗೆ ನಡಿತೈತ್ರಿ? ನೇರವಾಗಿ ನಡೆಯುವಂಥದ್ದು. ಶಬ್ದದ ವೇಗ ಮಧ್ಯವರ್ತಿಯನ್ನು ಅವಲಂಬಿಸಿರುತ್ತದೆ. ಅದರ ವೇಗ ಏನಿರ್ತೈತ್ರಿ? ಮಧ್ಯವರ್ತಿ ಅವಲಂಬಿಸಿರುತ್ತದೆ ಅಂತ ಹೇಳ್ತಾರೆ. ಅನಿಲಗಳಲ್ಲಿ ಇದು ಕಡಿಮೆ ಇರ್ತದ ಶಬ್ದ. ಅನಿಲಗಳಲ್ಲಿ ಕಡಿಮೆ ಕೇಳಿಸ್ತದ. ಘನಗಳಲ್ಲಿ ಅತಿ ಹೆಚ್ಚು ಶಬ್ದ ಕೇಳಿಸುವಂಥದ್ದು. ವೇಗ ಗಾಳಿಯಲ್ಲಿ ಸೆಕೆಂಡಿಗೆ 331 ಮೀಟರ್ ಆದರೆ ನೀರಿನಲ್ಲಿ 1 ಸೆಕೆಂಡಿಗೆ 1450 ಮೀಟರ್. ಉಕ್ಕಿನ ಮತ್ತು ಸಲಾಕೆಯಲ್ಲಿ ಸೆಕೆಂಡಿಗೆ 5000 ಮೀಟರ್ ಇರುತ್ತದೆ ಶಬ್ದ. ಈಗ ನಾವು ಫೋನ್ಯಾಗ ಮಾತಾಡ್ತಿದ್ದೀವಲ್ಲ, ಇದು ಉಕ್ಕಿ ಸಲಾಕೆಯಲ್ಲಿ ವೈರ್ ಮೂಲಕ ನಾವೇನು ಮಾಡ್ತೀವಿ, ಕೇಳಿಸ್ಕೊಳ್ಳುವಂಥದ್ದು. ಓಕೆ, ಇನ್ನು ನೋಡಿ, ಮತ್ತೊಂದು ಪ್ರಶ್ನೆ ಕೇಳಿದರೆ, ಮರಳುಗಾಡಿನಲ್ಲಿ ಮರೀಚಿಕೆ ಕಂಡು ಬರುವುದು ಯಾವ ತತ್ವ ಅಂತ ಕೇಳಿದಾನೆ. ನೀವು ಮರಳುಗಾಡಿನಲ್ಲಿ ಹೋದ್ರೆ ಅಥವಾ ನೀವು ಬೇಸಿಗೆಯಲ್ಲಿ ಹೋದಂಥ ಸಂದರ್ಭದೊಳಗೆ ನೀವು ರೋಡಲ್ಲಿ ಹೋಗ್ತಾ ಇರ್ತೀರಿ. ಹೋಗುವಂಥ ಸಂದರ್ಭದಲ್ಲಿ ನಮ್ಮ ರೋಡ ನೀರಿನ ಥರ ಕಾಣಿಸ್ತಾ ಇರ್ತೈತೆ. ಅದು ಯಾವ ತತ್ವದ ಮೂಲಕ ಅಂತ ಪ್ರಶ್ನೆ ಕೇಳ್ತಾರೆ. ಇದು ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವವನ್ನು ಆಧರಿಸಿದೆ ಅಂತ ಹೇಳ್ತಾರೆ. ಇದ್ರೆ ಮರಳುಗಾಡಿನ ಮರೀಚಿಕೆ ಕಂಡು ಬರೋದು ಯಾವ ತತ್ವದ ಮೇಲೆ ಅಂದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ. ಓಕೆ,
ಹಾಗಾದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನಕ್ಕೆ ಇರ್ತಕ್ಕಂಥ ಹಲವಾರು ಉದಾಹರಣೆಗಳನ್ನು ನೋಡೋದಾದರೆ ನೀರಿನಲ್ಲಿರುವ ಅಥವಾ ಗಾಜಿನ ಚಪ್ಪಡಿ ಒಳಗಿರುವ ಗಾಳಿಯ ಗುಳ್ಳೆಯು ಹೊಳೆದು ಸಂಪೂರ್ಣ ಆಂತರಿಕ ಪ್ರತಿಫಲನ ಹೋಗೋದು. ಈಗ ನೀವು ಸಾಬೂನಿಂದ ಒಂದು ಗುಳ್ಳಿ ಮಾಡಿರ್ತೀರಿ, ಅದ್ರ ಮೇಲೆ ಕಾಮನ್ ಬಿಲ್ಲಿನ ಜೊತೆ ಬಣ್ಣ ಬಣ್ಣಗಳನ್ನು ಕಾಣ್ತಾವಲ್ಲ, ಅದು ಯಾಕೆ ಹೊಳಿತಾವು ಅಂತಂದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಇರುವುದರಿಂದ ಹೊಳಿತವೆ. ವಜ್ರ ಹೊಳೆಯುವುದಕ್ಕೆ ಕಾರಣ ಏನ್ರಿ? ಸಂಪೂರ್ಣ ಆಂತರಿಕ ಪ್ರತಿಫಲನ ಓಕೆ ಇರುವುದರಿಂದ ವಜ್ರವು ಹೊಳೆಯುತ್ತದೆ. ಇನ್ನು ದೂರದ ನೇರವಾಗಿರುವ ಮರ ದೂರಕ್ಕೆ ತಲೆ ಕೆಳಗಾಗಿ ಇರುವಂತೆ ಕಾಣುವುದು. ಈ ದೂರ ಒಂದು ಮರ ಇರ್ತತಿ, ಅದು ಏನಾಗಿತ್ತು ತಲೆ ಕೆಳಗಾಗಿ ಕಾಣ್ತಿರ್ತದಲ್ಲ, ಅದು ಯಾಕೆ ಆಕತಿ ಅಂತಂದ್ರೆ ಅದು ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ಆಗುವಂಥದ್ದು. ಓಕೆ ಸ್ನೇಹಿತರೆ, ಬನ್ನಿ ಇನ್ನೊಂದಿದೆ, ಮುಂದಿನ ಸ್ಲೈಡಿಗೆ ಹೋಗೋಣ. ಓಕೆ ನೋಡಿ, ವಕ್ರೀಭವನ ಅನ್ವಯಗಳು ಯಾವುವು ಅಂತ ಕೇಳಿದ್ದಾನೆ. ವಕ್ರೀಭವನ, ಬೆಳಕಿನ ವಕ್ರೀಭವನ ಎಂದರೆ ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ನೇರವಾಗಿ ಸಾಗದೆ ವಕ್ರವಾಗಿ ಸಾಗುತ್ತದೆ. ಇದನ್ನೇ ಬೆಳಕಿನ ವಕ್ರೀಭವನ ಎನ್ನುವರು. ಅಂದ್ರೆ ಬೆಳಕಿದೆಯಲ್ಲ, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ಅದು ನೇರವಾಗಿ ಹೋಗುವುದಿಲ್ಲ, ವಕ್ರವಾಗಿ ಹೋಗುತ್ತದೆ ಅಂತ ಹೇಳ್ತಾರೆ. ಹೌದ್ರಿ? ಇಲ್ಲಿ ನೋಡ್ರಿ, ಈಗ ಮುಂದೆ ನೋಡ್ರಿ ಗೊತ್ತಾಗುತ್ತೆ. ವಕ್ರೀಭವನದ ಅನ್ವಯಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೂರ್ಯ ಉದಯಿಸುವ ಮುಂಚೆ ಹಾಗೂ ಸೂರ್ಯ ಅಸ್ತವಾದ ನಂತರ ಬೆಳಕು ಕಾಣುವುದು. ಈಗ ಸೂರ್ಯ ಮುಳುಗಿದ ಮೇಲೆ ನಮಗೇನು ಕಾಣ್ತೈತಿ? ಕೆಂಪಗೆ ಕಾಣಿಸ್ತದೆ ನೋಡ್ರಿ, ಅದು ಬೆಳಕಿನ ವಕ್ರೀಭವನದಿಂದ. ನಕ್ಷತ್ರಗಳು ಮಿನುಗುವಂತೆ ಕಾಣುವುದು ಕೂಡ ಬೆಳಕಿನ ವಕ್ರೀಭವನದಿಂದ. ನಕ್ಷತ್ರಗಳು ಯಾಕೆ ಮಿನುಗ್ತಾವು? ಮುಂದೆ ಹೇಳ್ತೀನಿ, ಮುಂದಿನ ಸ್ಲೈಡಲ್ಲಿ ಇದೆ ಅದು. ಇದು ತುಂಬಿದ ಈಜುಕೊಳದ ತಳದ ಆಳ ತಪ್ಪಾಗಿ ಕಂಡುಬರುವುದು ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಇದು ಯಾವುದಕ್ಕೆ ಉದಾಹರಣೆ ಆಯ್ತು? ಬೆಳಕಿನ ವಕ್ರೀಭವನಕ್ಕೆ ಉದಾಹರಣೆ ಆಗುವಂಥದ್ದು. ಒಂದು ಸ್ಕೇಲನ್ನು ಅರ್ಧ ನೀರಿನಲ್ಲಿ ಮುಳುಗಿಸಿ ಉಳಿದ ಅರ್ಧ ಮೇಲಿರುವಂತೆ ಮಾಡಿ ಮೇಲಿನಿಂದ ನೋಡಿದರೆ ನೀರಿನಲ್ಲಿರುವ ಸ್ಕೇಲು ಸ್ವಟ್ಟವಾಗಿರುವಂತೆ ಕಾಣುತ್ತದೆ. ಯಾಕೆ ಕಾಣ್ತತಿ ಅಂತ ಪ್ರಶ್ನೆ ಕೇಳಿದ್ರೆ ಅದೇನು ಹೇಳ್ಬೇಕ್ರಿ? ಅದು ಬೆಳಕಿನ ವಕ್ರೀಭವನದಿಂದ ಅದು ಕಾಣಿಸ್ತಾ ಇರ್ತತಿ. ನೀರು ತುಂಬಿದ ತೊಟ್ಟಿಯ ತಳದಲ್ಲಿರುವ ನಾಣ್ಯವನ್ನ ಲಂಬ ನೇರದಲ್ಲಿ ನೋಡಿದರೆ ಅದು ನಿಜ ಆಳಕ್ಕಿಂತ ಕಡಿಮೆ ಆಳ ಇರುವಂತೆ ಕಾಣುತ್ತದೆ. ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಇನ್ನು ಮುಂದಿನ ಸ್ಲೈಡಲ್ಲಿ ನೋಡೋಣ. ಪ್ರೆಷರ್ ಕುಕ್ಕರ್ನಲ್ಲಿ ಬೇಗ ಅನ್ನ ಬೇಯಲು ಕಾರಣವೇನು? ನೀವು ಕುಕ್ಕರ್ನಾಗ ಅಡುಗೆ ಮಾಡಿದ್ರಿ ಅಂದ್ರೆ ಬೇಗ ಅನ್ನ ಆಗ್ತತಿ. ಅದೇ ನಾವು ಬೊಗನ್ಯಾಗ ಕುದಿಸಿದ್ವಿ ಅಂದ್ರೆ ಲೇಟ್ ಆಗ್ತತಿ. ಯಾಕೆ? ಪ್ರೆಷರ್ ಕುಕ್ಕರ್ನಲ್ಲಿ ಒತ್ತಡ ಹೆಚ್ಚಾಗುತ್ತದೆ, ಏಕೆಂದರೆ ಹವೆಯು ಹೊರ ಹೋಗಲು ಅವಕಾಶವಿರುವುದಿಲ್ಲ. ಅಲ್ಲಿ ಹೊರಗೆ ಹೋಗಕ್ಕೆ ಅವಕಾಶ ಇರುವುದಿಲ್ಲ. ಒತ್ತಡ ಹೆಚ್ಚಿದಂತೆ ಕುದಿಯುವ ಬಿಂದು ಹೆಚ್ಚುತ್ತದೆ. ಆದ್ದರಿಂದ ಪ್ರೆಷರ್ ಕುಕ್ಕರ್ನಲ್ಲಿರುವ ವಸ್ತುಗಳು ಚೆನ್ನಾಗಿ ಬೇಯುತ್ತವೆ ಹಾಗೂ ಬೇಗ ಬೇಯುತ್ತವೆ. ಆದರೆ ಪರ್ವತ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಇರುವುದರಿಂದ ಪದಾರ್ಥಗಳು ಸರಿಯಾಗಿ ಬೇಯುವುದಿಲ್ಲ. ಎಲ್ಲಿ ಒತ್ತಡ ಹೆಚ್ಚಿರ್ತತಿ ಅಲ್ಲಿ ಬೇಗ ಬೇಯುವಂಥದ್ದು. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ಶೂನ್ಯ ನಿಯಮ ಎಂದರೇನು ಅಂತ ಕೇಳ್ತಾರೆ. ಇದೊಂದು ಉಷ್ಣಗತಿ ಶಾಸ್ತ್ರದ ನಿಯಮವಾಗಿದ್ದು, ಒಂದೇ ಉಷ್ಣತೆಯಲ್ಲಿರುವ ಎರಡು ವಸ್ತುಗಳ ನಡುವೆ ಶಾಖ ಪ್ರಸಾರವಾಗುವುದಿಲ್ಲ. ನೋಡ್ರಿ, ಒಂದೇ ಉಷ್ಣತೆ ಇರುವ ಎರಡು ವಸ್ತುಗಳ ನಡುವೆ ಶಾಖ ಏನಾಗುವುದಿಲ್ಲ? ಪ್ರಸಾರ ಆಗುವುದಿಲ್ಲ. ಅಥವಾ ಎರಡು ವಸ್ತುಗಳ ಉಷ್ಣತೆ ಒಂದೇ ಇದ್ದಾಗ ಅವುಗಳನ್ನು ಪರಸ್ಪರ ಸಂಪರ್ಕದಲ್ಲಿ ಇಟ್ಟಾಗ ಶಾಖ ಒಂದರಿಂದ ಇನ್ನೊಂದಕ್ಕೆ ಹರಿಯುವುದಿಲ್ಲ ಅಂತ ಹೇಳಿರ್ತಾರೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಶೂನ್ಯ ನಿಯಮ. ಅಂದ್ರೆ ಶಾಖ ಎರಡೂ ಸಮನಾಗಿರುವಂಥ ಸಂದರ್ಭದೊಳಗೆ ಅದೇನಾಗಿರೋದಿಲ್ಲ, ಪ್ರಸಾರವಾಗೋದಿಲ್ಲ. ಹಾಗಾಗಿ ಅದನ್ನ ಏನಂತ ಕರೀತಾರೆ? ಶೂನ್ಯ ನಿಯಮ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ನೋಡ್ರಿ, ನೀರು ವೇಗವಾಗಿ ಚಲಿಸುತ್ತದೆ ಆದರೆ ಜೇನುತುಪ್ಪ ನಿಧಾನವಾಗಿ ಚಲಿಸುತ್ತದೆ, ಕಾರಣ ಏನು ಅಂತ ಕೇಳ್ತಾರೆ. ಇಲ್ಲಿ ವಿಸ್ಕಾಸಿಟಿ ಅನ್ನೋದು ಕನ್ನಡದಲ್ಲಿ ಸಾನ್ಯತ್ವ ಎನ್ನುತ್ತಾರೆ.
ನೀರು ಅಥವಾ ಸೀಮೆ ಎಣ್ಣೆಯು ಪಾತ್ರೆಯಿಂದ ಸುರಿದಾಗ ವೇಗವಾಗಿ ಸುರಿಯುತ್ತದೆ. ಜೇನುತುಪ್ಪ ಮತ್ತು ಹರಳೆಣ್ಣೆಯು ನಿಧಾನವಾಗಿ ಹರಿಯುತ್ತದೆ. ನೀರು ಅಥವಾ ಸೀಮೆ ಎಣ್ಣೆಗಿಂತ ಜೇನುತುಪ್ಪ ಅಥವಾ ಹರಳೆಣ್ಣೆ ಹೆಚ್ಚು ಶಾಣ್ಯತ್ವ ವಿಸ್ಕಾಸಿಟಿಯನ್ನು ಹೊಂದಿವೆ. ಹಾಗಾಗಿ ಅದು ಏನು ಮಾಡೋದಿಲ್ಲ, ವೇಗವಾಗಿ ಚಲಿಸುವುದಿಲ್ಲ. ಇನ್ನು ಸಾಗರದ ಆಳವನ್ನು ಹೇಗೆ ಲೆಕ್ಕಾಚಾರ ಮಾಡುತ್ತಾರೆ? ಒಂದು ನಾವಿಕರು ಹೋಗ್ತಾ ಇರುವಂಥ ಸಂದರ್ಭದೊಳಗೆ ಎಷ್ಟು ಆಳದ ಮೇಲಿದ್ದೀವಿ ನಾವು ಅಂತ ಚೆಕ್ ಮಾಡೋದು ಹೇಗೆ? ನಾವಿಕರು ಶಬ್ದ ಪ್ರತಿಫಲನ ಉಪಯೋಗದಿಂದ ಸಾಗರದ ಆಳು ಕಂಡು ಹಿಡಿಯುತ್ತಾರೆ. ಶಬ್ದದ ಪ್ರತಿಫಲನ, ಒಂದು ಶಬ್ದವನ್ನು ನಿರಳಾತೀತ ಕಿರಣವನ್ನು ಬಿಡ್ತಾರೆ, ಅದು ಎಷ್ಟು ದೂರದಿಂದ ಬರುತ್ತೆ ಆ ಅಂತರವನ್ನು ಅವ್ರು ಏನು ಮಾಡ್ತಾರೆ, ಅಳಿತಾರೆ. ನಾವಿಕರು ಅಲ್ಟ್ರಾಸಾನಿಕ್ ಅಂದರೆ ಶ್ರವಣಾತೀತ ಶಬ್ದ ಸೌಂಡ್ಗಳ ಮೂಲಕ ಸಮುದ್ರದ ಆಳವನ್ನು ಕಂಡು ಹಿಡಿಯುವರು. ಇದೇನ ಶ್ರವಣಾತೀತ ಶಬ್ದವನ್ನು ಮತ್ತೆ ಯಾವ ಪ್ರಾಣಿಗಳು ಉಂಟು ಮಾಡ್ತಾವು ಅಂತಂದ್ರೆ ಬಾವಲಿಗಳು ಕೂಡ ಇದ ಆಧಾರದ ಮೇಲೆ ರಾತ್ರಿ ಓಡಾಡ್ತಾ ಇರ್ತವೆ. ಇನ್ನು ಸೋನಾರ್ ಅಂತಕ್ಕಂಥದ್ದು ಇದೊಂದು ಶಬ್ದವನ್ನು ಉತ್ಪತ್ತಿ ಮಾಡುವ ಹಾಗೂ ಶಬ್ದವನ್ನು ಪಡೆಯುವ ಸಾಧನವಾಗಿದೆ. ಇದನ್ನು ಸಾಗರದ ಆಳವನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಇದು ಅಲ್ಟ್ರಾಸಾನಿಕ್ ಶಬ್ದ ಉತ್ಪತ್ತಿ ಮಾಡಿ ಹಾಗೂ ಅದು ಪ್ರತಿಫಲಿಸಿದ ಶಬ್ದವನ್ನು ಸಂಗ್ರಹಿಸುತ್ತದೆ. ಇದನ್ನು ಹಡಗುಗಳಲ್ಲಿ ಬಳಸುತ್ತಾರೆ. ಸಮುದ್ರ ಒಳಗಿನ ಶಬ್ದವನ್ನು ಅಳೆಯುವ ಅಧ್ಯಯನವನ್ನು ಹೈಡ್ರೋ ಅಕೋಟಿಕ್ಸ್ ಅಂತ ಕರೀತಾರೆ. ಅಕೋಟಿಕ್ಸ್ ಅಂತ ಹೇಳಿ ಕರೆಯುತ್ತಾರೆ. ನೆಕ್ಸ್ಟ್, ಹಸಿರು ಹುಲ್ಲಿನ ಮೇಲೆ ನೀಲಿ ಬೆಳಕನ್ನು ಹಾಯಿಸಿದಾಗ ಹುಲ್ಲು ಯಾವ ಬಣ್ಣದಲ್ಲಿ ಕಾಣಿಸುತ್ತದೆ ಅಂತ ಕೊಡ್ತಾರೆ. ಹಸಿರು ಹುಲ್ಲಿನ ಮೇಲೆ ನೀಲಿ ಬೆಳಕನ್ನು ಹಾಯಿಸಿದಾಗ ಕಪ್ಪು ಬಣ್ಣ ಬರುತ್ತದೆ. ಅಷ್ಟೇ, ಇದನ್ನ ಪ್ರಶ್ನೆ ಕೇಳ್ತಾರೆ. ನೀರಿನಲ್ಲಿರುವ ಭಾರವಾದ ವಸ್ತುಗಳು ಮೇಲೆತ್ತಲು ಸುಲಭ, ಕಾರಣ ಏನು? ನೀರೊಳಗೆ ಒಂದು ವಸ್ತುವನ್ನು ನಾವು ಹಾಕಿದಾಗ ಅದನ್ನ ನೀರಿನ ಮಟ್ಟ ಮೇಲಕ್ಕೆ ಬರುತ್ತೆ, ಬಟ್ ನೀರಿನ ಮೇಲ್ಗಡೆ ಎತ್ತಬೇಕಾದ್ರೆ ಅದು ಕಷ್ಟ ಆಗುತ್ತೆ. ಒಂದು ವಸ್ತುವನ್ನು ನೀರಿನಲ್ಲಿ ಮುಳುಗಿಸಿದಾಗ ಮೇಲ್ಮೈ ಸೆಳೆತ ಉಂಟಾಗಿ ಆರ್ಕಿಮಿಡೀಸ್ನ ತತ್ವದ ಅನ್ವಯದಂತೆ ಕಡಿಮೆಯಾದ ತೂಕದಷ್ಟೇ ಪ್ರಮಾಣ ನೀರು ಕೂಡ ಹೊರ ಹೋಗುತ್ತದೆ. ಆದ್ದರಿಂದ ಸುಲಭವಾಗಿ ಮೇಲೆತ್ತಬಹುದು. ಈ ಹಡಗುಗಳು ತುಂಬ ವೇಟ್ ಇರ್ತಾವೆ, ಆದರೂ ಕೂಡ ನೀರಿನ ಮೇಲೆ ಯಾಕೆ ತೇಲ್ತಾವು? ಅದು ಇವರ ತತ್ವದ ಮೂಲಕ ನೋಡ್ರಿ, ಆರ್ಕಿಮಿಡೀಸ್ನ ತತ್ವದ ಅನ್ವಯವು ನೀರಿನಲ್ಲಿ ತೇಲ್ತಾವು. ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸುವ ಹಡಗು ಮೇಲೇರಲು ಕಾರಣವೇನು ಅಂತ ಕೇಳ್ತಾರೆ. ನೀವು ನದಿ ಒಳಗಿದ್ರಿ ಅಂದ್ರೆ ಹಡಗು ಏನಿರ್ತೈತಿ ಸ್ವಲ್ಪ ಕೆಳಗಿರ್ತೈತಿ, ನೀರೊಳಗೆ ಮುಳುಗಿರ್ತೈತಿ. ಅದೇ ನೀವು ಸಮುದ್ರವನ್ನು ಪ್ರವೇಶಿಸಿದಾಗ ಹಡಗು ಏನಾಗುತ್ತೆ, ಮೇಲಕ್ಕೆ ಏಳ್ತೈತಿ. ನದಿಯಿಂದ ಸಮುದ್ರಕ್ಕೆ ಹಡಗು ಪ್ರವೇಶಿಸುತ್ತಿದ್ದಂತೆ ಹಡಗು ಮೇಲೆ ಏಳುತ್ತದೆ. ಕಾರಣ ಸಮುದ್ರ ನೀರಿನ ಸಾಂದ್ರತೆ ಹೆಚ್ಚಾಗಿರುತ್ತದೆ. ಅದರ ಸಾಂದ್ರತೆ ಅಂದ್ರೆ ಉಪ್ಪಿನ ಅಂಶ, ಲವಣಾಂಶಗಳು ಹೆಚ್ಚಿರುವುದರಿಂದ ಅದಕ್ಕೆ ಸಾಂದ್ರತೆ ಅಂತ ಕರೀತಾನೆ. ನದಿ ನೀರಿಗೆ ಹೋಲಿಸಿದರೆ ಸಮುದ್ರ ನೀರಿನಲ್ಲಿ ಲವಣ ಹಾಗೂ ಕರಗಿದ ವಸ್ತುಗಳು ಹೆಚ್ಚಾಗಿದ್ದು ಸಾಂದ್ರತೆ ಹೆಚ್ಚಾಗಿರುತ್ತದೆ. ಇದರಿಂದ ಹಡಗುಗಳು ಮೇಲೆ ಏರುತ್ತದೆ ಅಂತೇಳಿ ಹೇಳ್ತಾರೆ. ಎಸ್, ಒಂದು ಸೆಕೆಂಡ್ ರೀ, 14 ಆಯ್ತಾ ಏನು? ಅದೇ ಅವಾಗಲೇ ಹೇಳಿದ್ನಲ್ಲ, ಎತ್ತರದಲ್ಲಿ ಯಾಕೆ ಬೇಯುವುದಿಲ್ಲ, ಎತ್ತರ ಪ್ರದೇಶದಲ್ಲಿ ಬೇಗ ಅಕ್ಕಿ ಬೇಯದಿರಲು ಕಾರಣ ಏನು ಅಂತಾರೆ. ಎತ್ತರ ಪ್ರದೇಶದ ವಾತಾವರಣ ಒತ್ತಡ ಕಡಿಮೆ ಇರುತ್ತದೆ, ಆದ್ದರಿಂದ 100 ಡಿಗ್ರಿಗಿಂತ ಕಡಿಮೆ ಉಷ್ಣಾಂಶ ಕುದಿಯುವುದು, ಇದರಿಂದ ಬೇಗ ಅನ್ನ ಬೇಯುವುದಿಲ್ಲ ಅಂತ ಹೇಳಿದ್ದಾರೆ. ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀನಿ. ಇನ್ನು ಧೂಮಕೇತುದ ಬಾಲವು ಸೂರ್ಯನಿಂದ ದೂರ ಸರಿಯಲು ಕಾರಣವೇನು? ನೋಡ್ರಿ, ಧೂಮಕೇತು ಇದು ಸೂರ್ಯ ಅನ್ಕೊಳ್ರಿ, ಇದು ಧೂಮಕೇತು. ಧೂಮಕೇತು ಈ ಕಡೆ ಇರ್ತೈತಿ, ಸೂರ್ಯನ ಕಡೆ ಮುಖ ಇರ್ತೈತಿ, ಬಟ್ ಬಾಲ ಹಿಂದಿರ್ತೈತಿ. ಯಾಕ ಅಂತ ಕೇಳಿದಾರ ಅವ್ರು. ನೋಡ್ರಿ, ಕೇಂದ್ರಪಗಾಮಿ ಬಲ ಅಂತ ಹೇಳ್ತಾರೆ. ದಿಂದ ಧೂಮಕೇತು ಸೂರ್ಯನ ಸುತ್ತ
ಒಂದು ವೃತ್ತಾಕಾರದಲ್ಲಿ ಚಲಿಸುತ್ತಿರುವಾಗ ಕೇಂದ್ರ ಅಪಗಾಮಿ ಚಲನೆ ಉಂಟಾಗುತ್ತದೆ. ಇದರಿಂದ ವೃತ್ತಾಕಾರದ ಚಲಿಸುವ ಧೂಮಕೇತುವಿನ ಹೆಚ್ಚು ಸಾಂದ್ರತೆಯಿಂದ ಇರುವ ತಲೆಯು ಸೂರ್ಯನ ಕಡೆಗೆ ಇದ್ದರೆ, ಕಡಿಮೆ ತೂಕ ಇರುವ ಬಾಲವು ಸೂರ್ಯನಿಂದ ದೂರ ಸಾಗುತ್ತದೆ. ನೋಡ್ರಿ, ಇದು ಕೇಂದ್ರ ಅಪಗಾಮಿ ಬಲ ಮತ್ತೆ ಎದಕ್ ಬರ್ತೈತಿ ಅಂತಂದ್ರೆ, ಈಗ ವಾಷಿಂಗ್ ಮಷಿನ್ ಇರ್ತೈತಲ್ಲ, ಅದು ಯಾವ ಬಲದ ಮೇಲೆ ಕೆಲಸ ಮಾಡ್ತೈತಿ ಅಂದ್ರೆ ಕೇಂದ್ರ ಅಪಗಾಮಿ ಬಲದ ಮೇಲೆನೆ ಅದು ಕೆಲಸ ಮಾಡುವಂಥದ್ದು. ಇದು ಗೊತ್ತಿರಲಿ. ಇನ್ನು ಚಂದ್ರನ ಮೇಲೆ ವಸ್ತುವಿನ ತೂಕ ಕಡಿಮೆಯಾಗುತ್ತದೆಯೇ? ಎಸ್, ಹೌದು. ಯಾಕಂದ್ರೆ ಚಂದ್ರನ ಮೇಲೆ ಭೂಮಿಯ ಗುರುತ್ವ ಶಕ್ತಿಗಿಂತ ಕಡಿಮೆ ಇದ್ದು, ಭೂಮಿ ಮೇಲೆ ಒಂದು 100 kg ತೂಗುವ ವಸ್ತು ಚಂದ್ರನ ಮೇಲೆ 16.5 kg ತೂಗುತ್ತದೆ. ಅಂದರೆ ಭೂಮಿಯಲ್ಲಿ ತೂಗುವ ವಸ್ತುವಿನ 1/6 ರಷ್ಟು ತೂಕ ಚಂದ್ರನ ಮೇಲಿರುತ್ತದೆ ಅಂತ ಹೇಳ್ತಾರೆ. ಇನ್ನು ನಕ್ಷತ್ರಗಳು ಮಿನುಗುತ್ತವೆ ಅಂತ ಕೇಳ್ತಾರೆ. ನಕ್ಷತ್ರಗಳು ಮಿನುಗ್ತಾವೇನ್ರಿ? ಎಸ್, ಮಿನುಗ್ತಾವಲ್ಲ. ಬನ್ನಿ ಹಾಗಾದ್ರೆ ಏನು ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ ನೋಡೋಣ. ನಕ್ಷತ್ರಗಳಿಂದ ಬೆಳಕು ಪ್ರತಿಫಲಿಸಿ ಬಂದಾಗ ವಾತಾವರಣದ ವಿವಿಧ ಸ್ತರಗಳಲ್ಲಿ ಹಾದು ಹೋಗುತ್ತವೆ. ಏನು ನಕ್ಷತ್ರಗಳು ಇರ್ತಾವಲ್ಲ, ಅವುಗಳು ವಿವಿಧ ಸ್ತರಗಳೊಳಗ ಪದರಿನೊಳಗೆ ಹಾದು ಬರಬೇಕಾದ್ರೆ ವಾತಾವರಣದಲ್ಲಿ ಹಾದು ಬರುವಾಗ ತಂಪಾದ ಹಾಗೂ ಉಷ್ಣ ವಾಯುವಿನಲ್ಲಿ ಆದ ವ್ಯತ್ಯಾಸದಿಂದಾಗಿ ನಕ್ಷತ್ರ ಮಿನುಗಿದಂತೆ ಕಾಣುತ್ತದೆ ಅಂತ ಹೇಳ್ತಾರೆ. ಅರ್ಥ ಆಯ್ತ್ರಿ ಯಾಕಂತ? ಇನ್ನು ಶ್ರವಣಾತೀತ ಶಬ್ದಗಳ ಉಪಯೋಗ ಏನು ಅಂತ ಕೇಳ್ತಾರೆ. ಈ ಶ್ರವಣಾತೀತ ಶಬ್ದವು 20,000 ಹರ್ಟ್ಜ್ಗಿಂತ ಹೆಚ್ಚಾದಾಗ ಅದು ಶ್ರವಣಾತೀತ ಶಬ್ದ ಎನ್ನುವರು. ಮನುಷ್ಯ ಅಂದ ಎಷ್ಟ್ರಿ? 20 ರಿಂದ 20,000 ಶಬ್ದವರೆಗೂ ಮಾತ್ರ ಮಾನವ ಕೇಳಿಸ್ಕೊಳ್ತಾನೆ. 20,000 ಮೇಲೇನೂ ಮಾನವನಿಗೆ ಕೇಳಿಸ್ಕೊಳಕ್ ಸಾಧ್ಯ ಆಗುದಿಲ್ಲ. ಅದು ಸಿಕ್ಕಾಪಟ್ಟಿ ಇದು ಇರ್ತದೆ. ಹೌದ್ರಿ? ಈ ಶ್ರವಣಾತೀತ ಶಬ್ದಗಳನ್ನ ಬಾವಲಿಗಳು, ನಾಯಿಗಳು ಕೇಳಿಸಿಕೊಳ್ಳಬಲ್ಲವು ಹಾಗೂ ಉತ್ಪಾದಿಸಬಲ್ಲವು. ಆದುದರಿಂದ ಕತ್ತಲಲ್ಲಿ ದಾರಿಯನ್ನು ಕಂಡುಕೊಳ್ಳಬಲ್ಲವು. ಇಂತಹ ಶ್ರವಣಾತೀತ ಶಬ್ದಗಳನ್ನು ಬಳಸಿ ಅನೇಕ ರೀತಿಯ ಬಳಕೆ ಮಾಡುತ್ತಾರೆ. ಬಟ್ಟೆ ಮತ್ತು ಪಾತ್ರೆಗಳನ್ನು ಶುಭ್ರಗೊಳಿಸಲು, ಕಠಿಣವಾದ ವಸ್ತುಗಳನ್ನು ಕತ್ತರಿಸುವುದಕ್ಕೆ, ಮೊಳಕೆಯಾಗುತ್ತಿರುವ ಬೀಜಗಳ ಮೇಲೆ ತರಂಗವನ್ನು ಹಾಯಿಸಿದಾಗ ಅವುಗಳ ಮೊಳಕೆಯಾಗುವಿಕೆ ತೀವ್ರವಾಗುತ್ತದೆ. ಈ ತರಂಗಗಳಿಂದ ಹಾಲು ಕೆಡದಂತೆ ಕೂಡ ನೋಡಿ. ಶ್ರವಣಾತೀತ ತರಂಗಗಳಿಂದ ಏನೇನು ಮಾಡ್ತಾರ್ರಿ? ಬಟ್ಟೆ ಅಥವಾ ಪಾತ್ರೆಯನ್ನು ಶುಭ್ರಗೊಳಿಸ್ತಾರೆ, ಕಠಿಣವಾಗಿರೋ ವಸ್ತುಗಳನ್ನು ಕತ್ತರಿಸುತ್ತಾರೆ, ಬೀಜಗಳ ಮೇಲೆ ಇವುಗಳ ಕಿರಣಗಳ ಹಾಯಿಸುವುದರಿಂದ ಬೇಗ ಮೊಳಕೆ ಹೊಡೆಯುತ್ತವೆ. ಹೌದ್ರಿ? ಮತ್ತೆ ಇವುಗಳ ಹಾಲು ಕೆಡದಂತೆ ಕೂಡ ಇಡುವುದಕ್ಕೆ ಈ ಕಿರಣಗಳನ್ನು ಹಾಯಿಸುವುದರಿಂದ ಹಾಲು ಕೆಡುವುದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಆಕಾಶವೇಕೆ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಅಂತ ಕೇಳ್ತಾರೆ. ಆಕಾಶ ಯಾಕೆ ನೀಲಿ ಬಣ್ಣ ಕಾಣ್ತೈತ್ರಿ? ಯಾಕೆ ಕಾಣ್ತೈತಿ? ಇಲ್ಲಿ ಹೇಳಿದಾರೆ ನೋಡ್ರಿ. ಆಕಾಶವು ನೀಲಿ ಬಣ್ಣ ಕಾಣಲು ಪ್ರಮುಖ ಕಾರಣ ವಾಯುವಿನಲ್ಲಿರುವ ಅಣುಗಳು ಮತ್ತು ಧೂಳಿನ ಕಣಗಳು ಸೂರ್ಯನ ಬೆಳಕಿನ ಬಣ್ಣಗಳಲ್ಲಿ ನೀಲಿ ಬಣ್ಣವನ್ನು ಹೆಚ್ಚು ಚದುರಿಸುವುದರಿಂದ ಆಕಾಶವು ನೀಲಿ ಬಣ್ಣದ ಕಾಣುತ್ತದೆ. ನೀಲಿ ಬಣ್ಣ ಹೆಚ್ಚು ಚದುರುವುದರಿಂದ ನಮಗೆ ನೀಲಿ ಬಣ್ಣ ಕಾಣಿಸುತ್ತದೆ. ಇನ್ನು ಪ್ಲಾಸ್ಮಾ ಸ್ಥಿತಿಯನ್ನು ಹೇಗೆ ಪಡೆಯಬಹುದು ಅಂತ ಕೇಳ್ತಾರೆ. ನೋಡ್ರಿ, ವಸ್ತುವಿನ ಘನ, ದ್ರವ, ಅನಿಲ ಸ್ಥಿತಿಗಳನ್ನು ಚೆನ್ನಾಗಿ ಪರಿಚಯವಿದೆ. ಆದರೆ ವಸ್ತುವಿನ 4ನೇ ಸ್ಥಿತಿಯೂ ಕೂಡ ಇದೆ. 4ನೇ ಸ್ಥಿತಿ ಕೂಡ ಇದೆ. ಅದೇ ಪ್ಲಾಸ್ಮಾ. ಅನಿಲ ರೂಪದಲ್ಲಿರುವ ವಸ್ತುಗಳನ್ನು ಅನೇಕ ಸಾವಿರಾರು ಡಿಗ್ರಿಗಳ ಉಷ್ಣತೆಗೆ ಒಳಪಡಿಸಿದಾಗ ಅವುಗಳಲ್ಲಿರುವ ಅಣುಗಳು ಒಂದಕ್ಕೊಂದು ಬಲವಾಗಿ ಬಡಿಯುವುದರಿಂದ ಪರಮಾಣುಗಳು ಪ್ರತ್ಯೇಕವಾಗಿ ಅವುಗಳಿಂದ ಎಲೆಕ್ಟ್ರಾನ್ಗಳು ಬೇರೆಯಾಗಿ ವಿದ್ಯುತ್ ಅಂಶಗಳುಳ್ಳ ಅಯಾನುಗಳಾಗುತ್ತವೆ. ಇದನ್ನೇ ಪ್ಲಾಸ್ಮಾ ಅಂತ ಹೇಳಿ ಕರೆಯುತ್ತಾರೆ.
ಗ್ರಹಗಳು ಸೂರ್ಯನ ಸುತ್ತಲೂ ಕಾರಣವೇನು? ಯಾವ ನಿಯಮದ ಆಧಾರದ ಮೇಲೆ ಸುತ್ತವೆ? ನ್ಯೂಟನ್ನ ಮೊದಲನೇ ನಿಯಮ ರೀತಿಯಾಗಿ ನಿರ್ವಾತ ಪ್ರದೇಶದಲ್ಲಿ ಚಲನೆಯ ಸ್ಥಿತಿಯಲ್ಲಿರುವ ಈ ಗ್ರಹಗಳು ಇತರ ಬಲಗಳ ಪ್ರಯೋಗ ಇಲ್ಲದಿದ್ದರೆ ಒಂದು ಸರಳ ರೇಖೆಯಲ್ಲಿ ಚಲಿಸಬೇಕು. ಆದರೆ ಸೂರ್ಯನ ಗುರುತ್ವಾಕರ್ಷಣ ಬಲ ಇವು ಒಳಗಾಗಿವೆ. ಸೂರ್ಯನ ಗುರುತ್ವಾಕರ್ಷಣೆ ಬಲಕ್ಕೆ ಇವು ಒಳಗೊಂಡಿರುವುದರಿಂದ ಈ ಬಲವು ಗ್ರಹಗಳ ಚಲನೆಯ ಜಡತ್ವಕ್ಕೆ ಸಮಕೋನದಲ್ಲಿರುವುದರಿಂದ ಇವು ಎರಡು ನೇರಗಳ ಮಧ್ಯ ಮಾರ್ಗದಲ್ಲಿ ಚಲಿಸುತ್ತವೆ ಅಂತ ಹೇಳ್ತಾರೆ. ಗ್ರಹಗಳು ಸೂರ್ಯನ ಸುತ್ತ ಯಾಕೆ ಸುತ್ತಾವ ಅಂತ ಗೊತ್ತಾಗ್ತಲ್ರಿ? ಸೂರ್ಯನಲ್ಲಿ ಗುರುತ್ವಾಕರ್ಷಣೆ ಇರುವುದರಿಂದ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ನೋಡ್ರಿ, ಇದು ಒಂದು ಭಾರಿ ಇದೆ ನೋಡ್ರಿ. ಇಲ್ಲಿ ನಕ್ಷತ್ರಗಳು ಸಾಯುತ್ತವೆಯೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಸ್, ಹೌದು, ಸಾಯುತ್ತವೆ. ನಕ್ಷತ್ರಗಳು ಕೂಡ ಒಂದು ದಿನ ಸಾಯುತ್ತವೆ. ಅವುಗಳಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ ಎಂಬ ಹಂತಗಳಿವೆ. ವೃದ್ಧಾಪ್ಯದ ನಂತರ ಸಾಯುತ್ತವೆ. ಅಂದರೆ ನಕ್ಷತ್ರಗಳಲ್ಲಿ ಅಪಾರ ಜಲಜನಕವಿದ್ದು ಅಂತಹ ಜಲಜನಕವು ಸಂಯೋಜನೆ ಹೊಂದಿ ಹೀಲಿಯಂ ಆಗಿ ಪರಿವರ್ತನೆಯಾಗುತ್ತದೆ. ಇಂತಹ ಕ್ರಿಯೆಯನ್ನು ಬೈಜಿಕ ಸಮ್ಮಿಳನ ಎನ್ನುವರು. ಇದು ಸೂರ್ಯನಲ್ಲಿಯೂ ಕೂಡ ನಡೆಯುತ್ತದೆ. ಹೌದಿಲ್ರಿ? ಸೂರ್ಯನಲ್ಲಿಯೂ ಕೂಡ ಬೈಜಿಕ ಸಮ್ಮಿಳನ ನಡೀತೈತೆ. ನಾನು ಅವಾಗಲೇ ಹೇಳಿದೆ, ಹೌದಿಲ್ರಿ? ಜಲಜನಕ, ಹೀಲಿಯಂ. ಬೈಜಿಕ ಸಮ್ಮಿಳನದಿಂದ ಶಾಖ ಬಿಡುಗಡೆಯಾಗುತ್ತದೆ. ಇಂತಹ ಶಾಖವು ಹೆಚ್ಚಾದಾಗ ಬೆಳಕಾಗಿ ವಿಕಿರಣದ ಮೂಲಕ ಪ್ರಸಾರವಾಗುತ್ತದೆ. ಇಂತಹ ಬೈಜಿಕ ಸಮ್ಮಿಳನ ಮುಂದುವರೆದಾಗ ಜಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ. ಇಂತಹ ನಕ್ಷತ್ರಗಳು ಬೆಳಕು ನೀಡುವ ಸಾಮರ್ಥ್ಯ ಕಡಿಮೆಯಾಗುತ್ತವೆ. ನಂತರ ನಕ್ಷತ್ರಗಳು ಸಾವನ್ನಪ್ಪುತ್ತವೆ ಅಂತ ಹೇಳಿದ್ದಾರೆ. ಈಗ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀರಿ? ನಕ್ಷತ್ರಗಳು ಸಾಯುತ್ತವೆ ಅನ್ನೋದು ಕೇಳಿದರೆ ಎಸ್, ಸಾಯುತ್ತವೆ. ಓಕೆ ಸ್ನೇಹಿತರೆ, 22 ಸ್ಲೈಡ್ ಇದ್ದು ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ. ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಬೇಕು. ಈಗ 842 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಬೇಗ 1000 ಸಬ್ಸ್ಕ್ರೈಬರ್ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿರಿ. ತಿದ್ದುಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.